ತೈಲ ಬೆಲೆ ಏರಿಕೆ, ಅಡುಗೆ ಅನಿಲ ಕೊರತೆ ಖಂಡಿಸಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಕುಶಲನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕುಶಲನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಚೇರಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದವರೆಗೆ ಪಕ್ಷದ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕಾರ್ಯಪ್ಪ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಲ್ನಲ್ಲಿ ಸೌದೆಯಿಂದ ಟೀ ಮಾಡುವ ಮೂಲಕ ಗ್ಯಾಸ್ ಸಿಲಿಂಡರ್ ಕೊರತೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಅಸಮರ್ಥ ಮೋದಿ ಸರ್ಕಾರಕ್ಕೆ ಶಿಲಾಯುಗಕ್ಕೆ ಕೊಂಡೊಯ್ತಿರುವ ಮೋದಿ ಸರ್ಕಾರಕ್ಕೆ ಶಿಲಾಯುಗಕ್ಕೆ ಭಾರತ ಮುಂದೆ ಹೋಗ್ಬಿಟ್ಟಿದ್ದೀವಿ. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಪಿ ಶಶಿಧರ್, ಪ್ರಧಾನಿ ಮೋದಿ ಅಮೆರಿಕಾಗೆ ತಲೆಬಾಗುವುದು ಖಂಡನೀಯ. ಯುದ್ಧದಿಂದಾಗಿ ತೈಲ ಬೆಲೆ ಏರಿಕೆ, ಅಡುಗೆ ಅನಿಲ ಕೊರತೆ ಎದುರಾಗಿದ್ದು ಸೌದೆಯಲ್ಲಿ ಅಡುಗೆ ಮಾಡುವ ಪರಿಸ್ಥಿತಿಗೆ ತಂದು ಶಿಲಾಯುಗಕ್ಕೆ ಕೊಂಡೊಯ್ದಿದ್ದಾರೆ. ಅನಿಲ ಕೊರತೆಯಿಂದ ರಾಜ್ಯದಲ್ಲಿ ಪ್ರತಿನಿತ್ಯ ಹೋಟೆಲ್ ಉದ್ಯಮ 100 ಕೋಟಿ ನಷ್ಟ ಅನುಭವಿಸುತ್ತಿದೆ. ಶಾಮಿಯಾನ ಅಳವಡಿಸಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವ ಸ್ಥಿತಿ ಎದುರಾಗಿದೆ. ಯುದ್ಧ ನಡೆಯುವ ವಿಚಾರ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದ್ದರೂ ಯಾವುದೇ ಪೂರ್ವ ತಯಾರಿ ಮಾಡಿಕೊಳ್ಳದೆ ಇಂದು ವೈಫಲ್ಯ ಎದುರಿಸುತ್ತಿದ್ದಾರೆ. ದೇಶದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೆ ಚುನಾವಣೆಯ ವಿಚಾರದಲ್ಲಿ ಮಗ್ನರಾಗಿದ್ದಾರೆ ಎಂದು ಅಪಹಾಸ್ಯ ಮಾಡಿದರು. ಹೋಟೆಲ್ ಉದ್ಯಮಗಳೆಲ್ಲವೂ ಸೇರಿದಾಗ ಭಾರತದ ಒಟ್ಟು ಆರ್ಥಿಕ ಪರಿಸ್ಥಿತಿ ಕುಸಿದು ಬಿದ್ದಿದೆ. ಭಾರತ ಇನ್ನೆಂದೂ ಕಂಗಾಲಾಗದಂಥ ಸ್ಥಿತಿಯಲ್ಲಿ, ಅಸಹಾಯಕ ಸ್ಥಿತಿಯಲ್ಲಿ ನಮ್ಮ ಅಡುಗೆ ಮನೆಯನ್ನು ಬಂದ್ ಮಾಡಿಕೊಂಡು ಶಿಲಾಯುಗದ ಸೌದೆಗಳನ್ನು ತಂದುಕೊಂಡು ಅಡುಗೆ ಮಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಇವತ್ತೊಂದು ಶಾಮೆಯನ್ನು ಹಾಕ್ಕೊಂಡು ಪ್ರತಿಷ್ಠಿತ ಹೋಟೆಲ್ಗಳು ಸೌದೆ ಒಲೆಯಲ್ಲಿ ಅಡುಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ತಂದಿದೆ ಅಂತ ಹೇಳಿದ್ರೆ ಇದು ಭಾರತಕ್ಕೆ ಸಿಕ್ಕಿದ ಅಪಮಾನ. ಇದು ಭಾರತದ ರಾಷ್ಟ್ರದ ಚುಕ್ಕಾಣಿ ಹಿಡಿದುಕೊಂಡಂಥ ಮೋದಿ ಈ ಭಾರತವನ್ನು ನಡೆಸಲಿಕ್ಕೆ ಅಸಹಾಯಕರು, ಅಸಮರ್ಥರು, ನಿರ್ವೀರ್ಯರು ಅಂತೇಳಿ ಸಾಬೀತಾದಂಥ ದಿನ. ಈ ಗಳಿಗೆ ಯುದ್ಧ ಇನ್ನೂ ಬಹುಶಃ ಇನ್ನೂ 60 ದಿನಗಳಾಗ್ಬೋದು. ಭಾರತದ ಪರಿಸ್ಥಿತಿ ಶೋಚನೀಯ ಆಗಿದೆ. ಇವತ್ತು ಅಂತಾರಾಷ್ಟ್ರೀಯ ತೈಲ ಬೆಲೆ 104 ದಾಟ್ತಾ ಇದೆ. ಒಂದು ಕಾಲದಲ್ಲಿ ಏನು ಕಾಲಘಟ್ಟದಲ್ಲಿ ದಾಟಿತ್ತೋ ಅದನ್ನು ದಾಟ್ತಾ ಇದೆ. ಅಮೆರಿಕನ್ ಡಾಲರ್ ಬೆಲೆ ಕೂಡ 92-93 ಆಗ್ತಾ ಇದೆ. ಯಾವುದನ್ನೂ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ. ಅಸಹಾಯಕರಾಗಿ ಕಂಗಾಲಾಗಿದ್ದಾರೆ. ಚುನಾವಣೆ ಕಡೆಗೆ ಮಾತ್ರ ಮೋದಿ ಕೇರಳಕ್ಕೆ, ಪಶ್ಚಿಮ ಬಂಗಾಳಕ್ಕೆ, ತಮಿಳುನಾಡಿಗೆ ನಿರಂತರವಾಗಿ ಭಾರತದ ಯಾವುದೇ ಈ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡದೆ, ತಲೆಯನ್ನು ಕಡಿಸ್ಕೊಳ್ಳದೆ ನಿರ್ಲಿಪ್ತರಾಗಿ ಚುನಾವಣೆ ಗೆಲ್ಲುವ ಏಕಮಾತ್ರ ತಂತ್ರಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇಂಥ ಒಂದು ಶೇಮ್ಲೆಸ್, ಇಂಥ ನಾಚಿಕೆಗೇಡಿ ಮತ್ತು ನಿರ್ಲಜ್ಜ ಪ್ರಧಾನಮಂತ್ರಿಯನ್ನು ಭಾರತ ಕಂಡಿರಲಿಲ್ಲ. ವಿಶ್ವಗುರು ಅಂತ ಹೇಳುವ ಈ ವ್ಯಕ್ತಿ ಇಡೀ ವಿಶ್ವದಲ್ಲಿ ಭಾರತವನ್ನು ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೇ ವಿಶ್ವಗುರುತನವನ್ನು ಗಳಿಸ್ಕೊಂಡಿದ್ದ ದ್ಯೋತಕಲ ಅಂತೇಳಿ ಕೇಳಬೇಕಾಗ್ತದೆ. ಆಕ್ಸ್ಫರ್ಡ್, ಕೇಂಬ್ರಿಡ್ಜಲ್ಲಿ ಓದಿದಂಥ ವಿದ್ಯಾವಂತನನ್ನು ಈ ದೇಶದಲ್ಲಿ ಪಪ್ಪು ಅಂತ ಹೇಳ್ತಾರೆ. ಓದಿರೋ ಬಗ್ಗೆ ಮಾಹಿತಿ ಇಲ್ಲದ ಇವರು ಖಚಿತವಾಗಿ ತಾನು ಓದಿದ ಬಗ್ಗೆ ದಾಖಲೆಯನ್ನು ಒದಗಿಸಲಾಗದಂಥ ಮೋದಿಯನ್ನು ಇವತ್ತು ವಿಶ್ವಗುರು ಅಂತ. ಇದು ಈ ದೇಶದ ದುರಂತ, ಈ ದೇಶದ ವ್ಯಂಗ್ಯ. ಸೊ ಇದನ್ನು ಖಂಡಿಸಿ, ಅನಿಲ ಬೆಲೆಯ ಕೊರತೆಯನ್ನು ಖಂಡಿಸಿ, ಬೆಲೆ ಏರಿಕೆಯನ್ನು ಖಂಡಿಸಿ, ಇಂಥ ಪರಿಸ್ಥಿತಿಯನ್ನು ನಿಭಾಯಿಸಲಾಗದಂಥವರ ಅಸಹಾಯಕತೆಯನ್ನು ಖಂಡಿಸಿ ಮತ್ತು ಅಂತಾರಾಷ್ಟ್ರೀಯವಾಗಿ ಭಾರತದ ಗಣತಂತ್ರ, ಸ್ವಾತಂತ್ರ್ಯ, ನಮ್ಮ ಸಾರ್ವಭೌಮದ ರಾಷ್ಟ್ರದ ಗೌರವವನ್ನು ಆಳುಗೆಡವಿದ ಮತ್ತು ಅಮೆರಿಕದ ಪದತಲದಲ್ಲಿ ಒಪ್ಪಿಸಿ ಮೌನವಾಗಿ ಕುಳಿತಿಯ ಮೋದಿಯ ಲಜ್ಜೆಗೆಟ್ಟ ನೀತಿಯನ್ನು ವಿರೋಧಿಸಿ ಇವತ್ತು ಪ್ರತಿಭಟನೆಯಲ್ಲಿ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಗೋವಿಂದಪ್ಪ, ಮುಖಂಡರಾದ ಕೃಷ್ಣೇಗೌಡ, ರಮೇಶ್, ವಿಎಸ್ ಆನಂದ್ ಕುಮಾರ್, ಅಬ್ದುಲ್ ರಜಾಕ್, ಟಿಕೆ ಪಾಂಡುರಂಗ, ಧರಣೇಂದ್ರ ಕುಮಾರ್, ಎಸ್ಎಸ್ ಶ್ರೀನಿವಾಸ್, ರಫೀಕ್, ಅಜೀಜ್, ಟಿಬಿ ಜಗದೀಶ್, ಮುಸ್ತಫಾ, ಮಲ್ಲಿಕಾರ್ಜುನ್, ಶಶಿ ಭೀಮಯ್ಯ, ದಾಮೋದರ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.